ಹೆಲೋ ಗೆಳೆಯರೇ, ವೆಲ್ಕಮ್ ಟು ಉಚಿತ ಬಸ್ ನಮ್ಮ ಕತೆ. ಈಗ ನಮ್ಮ ಪ್ರಯಾಣ ಕಟೀಲು ದುರ್ಗಾ ಪರಮೇಶ್ವರಿ, ಮ್ಯಾಂಗ್ಳೂರ್. ನಮ್ಮ ಬೆಂಗಳೂರಿಂದ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೆಂಗೆ ಟ್ರಾವೆಲ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬನಶಂಕರಿ ಮೆಟ್ರೋ ಸ್ಟೇಷನಿಂದ. ನಮ್ಮ ಡಾರ್ಲಿಂಗ್ ಫುಲ್ ಜೋಶಲ್ಲಿ ಮೆಜೆಸ್ಟಿಕ್ಕಿಗೆ 2 ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದೆ. ಟಿಕೆಟ್ ತಗೊಂಡ್ರು. ಈಗ ನಾವು ಮೆಜೆಸ್ಟಿಕ್ಗೆ ಮೆಟ್ರೋನಲ್ಲಿ ಹೋಗುವ ಸಮಯ. ಇದು ಫಸ್ಟ್ ಟೈಮ್ ನಾವು ಈ ಥರ ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ಫುಲ್ ಟೆನ್ಷನ್, ಹೆಂಗೆ ಹೋಗ್ತೀವಿ, ಯಾವ ಕಡೆ ಹೋಗ್ತೀವಿ, ಹೆಂಗೆ ಹೋಗ್ಬೇಕು ಏನೂ ಗೊತ್ತಿಲ್ಲ ನಮಗೆ. ಕಂಪ್ಲೀಟ್ ಏನೂ ಗೊತ್ತಿಲ್ಲ. ಧೈರ್ಯ ಮಾಡಿ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಏನಾಗಿದೆ ಗೊತ್ತಾ ನಿಮಗೆ? 9 ಬಸ್ ಇರೋದಂತ ಹೇಳಿದ್ರು. ಅದು ಬ್ಯಾಂಗ್ಳೂರಿಂದ ಕಟೀಲಿಗೆ ಹೋಗ್ಬೇಕಂದ್ರೆ ನಿಮಗಿರೋದು ಒಂದೇ ಬಸ್. ಸೊ ನಾವು 9 ಹೋಗ್ಬಿಟ್ಟು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಅದು ಅರ್ಜೆಂಟಾಗಿ ಹೋದ್ವಿ. ಅಲ್ಲಿ ನೋಡಿದ್ರೆ ಬಸ್ ಬಂದಿಲ್ಲ. ಬರೀ ಧರ್ಮಸ್ಥಳ ಅಂತ ಕೂಗ್ತಾ ಇದ್ದಾರೆ. ನಾವು ಏನು ಮಾಡೋದಂತ ಹೋಗೋದು, ಕೇಳೋದು, ಬರೋದು, ಎಷ್ಟೊತ್ತಿಗೆ ಬರೋದು ಅಂತ. ಬರುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ಬಸ್ ಬಂದೇ ಇಲ್ಲ. ಫೈನಲಿ ವಿ ಗಾಟ್ ಬಸ್. ಬಸ್ ಬಂತು. ಅದು ಎಷ್ಟೊತ್ತಿಗೆ ಬಂತು ಗೊತ್ತಾ? 11 ಬಂದಿರೋದು ಬಸ್ಸು. ಸಾಕಾಯಿತು ನಮಗೆ ಕಾದು. ನಾವು ಮಾಡಿರೋ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಮಗೆ ಗೊತ್ತಿಲ್ಲ ಅದು ಬುಕ್ ಮಾಡಿ ಹೋಗ್ಬೇಕಂತ. ನಮ್ಗೆ ಯಾವ ಸೀಟ್ ಬೇಕೋ ಅದು ನಾವು ಬುಕ್ ಮಾಡ್ಕೊಬೇಕು. ಬಟ್ ನಾವು ಬುಕ್ ಮಾಡ್ಕೊಂಡಿಲ್ಲ, ಹಂಗೆ ಹೋಗಿದ್ದೀವಿ. ಸೊ ನಮಗೆ ಲಾಸ್ಟ್ ಸೀಟ್ ಸಿಕ್ತು. ವಿಧಿ ಇಲ್ಲ, ಒಂದೇ ಬಸ್ ಅಂತ ನಾವು ಅದೇ ಬಸ್ಸಲ್ಲಿ ಹೋದ್ವಿ. ಫೈನಲಿ ನಾವು ಕಟೀಲುಗೆ ರೀಚ್ ಆದ್ವಿ. ಸೊ ಅಲ್ಲಿ ನಿಮಗೆ ಸ್ನಾನ ಮಾಡೋಕ್ಕೆಲ್ಲ ನಿಮಗೆ ಅನುಕೂಲ ಇದೆ. ನೀವು ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗೆ. ಬಟ್ ಒನ್ ಥಿಂಗ್, ನೀವು ರಿಸರ್ವ್ ಮಾಡ್ಕೊಂಡು ಹೋಗಬೇಕು ಸೀಟ್ಗೆ. ಅದು 20 ರೂಪೀಸ್ ಏನೋ ತೊಗೊಳ್ತಾರೆ ಒಂದು ಸೀಟ್ಗೆ. ನೀವು ರಿಸರ್ವ್ ಮಾಡ್ಕೊಂಡು ಹೋದರೆ ಆರಾಮಾಗೆ ಅಲ್ಲಿ ಡೈರೆಕ್ಟ್ ದೇವಸ್ಥಾನ ಮುಂದೆನೇ ನಿಲ್ಲಿಸ್ತಾರೆ. ಹೋಗಿ ದರ್ಶನ ಮಾಡಿಕೊಂಡು ಇಮಿಡಿಯೇಟ್ ನೀವು ಮ್ಯಾಂಗ್ಳೂರು ಬಸ್ ಹತ್ತಿ ಬ್ಯಾಂಗ್ಳೂರಿಗೆ ಬರ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ವೆದರ್ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಲಾಟ್. ಇದು ನಮ್ಮ ಕತೆ ವಿತ್ ಉಚಿತ ಬಸ್. ಥ್ಯಾಂಕ್ ಯು. ನಿಮ್ಗೆ ಯಾವ್ದಾದ್ರು ಬೆಸ್ಟ್ ರೂಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಾಯ್.